2023ರ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತೆ ಈಗಾಗಲೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ರಾಜಕೀಯ ಗರಿಗೆದರಿರುವಂಥದ್ದು. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲೂ ಸಹ ಏನು ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂಥದ್ದು. ಈ ನಿಟ್ಟಿನಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲು ಏನು ನ್ಯೂಸ್ 18ನ ಚುನಾವಣಾ ಚಕ್ರ ಇವತ್ತು ಗೌರಿಬಿದನೂರು ತಾಲೂಕಿಗೆ ಆಗಮಿಸಿರುವಂಥದ್ದು. ಇಲ್ಲಿನ ಏನು ಜನರ ನಾಡಿಮಿಡಿತ ಏನಿದೆ, ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಈ ಸಲ ನಮ್ಮ ಕ್ಷೇತ್ರದಲ್ಲಿ ಹೊರಗಿನವರು ತುಂಬ ಬಂದ್ಬಿಟ್ಟು ಹೊರಗಡೆಯಿಂದ ಬಂದು ಅವರು ಸೀರೆ ಕುಕ್ಕರು ಇವೆಲ್ಲ ಹಂಚಿ ನಮ್ಮ ಕ್ಷೇತ್ರನ ಕುಲುಗೆಡಿಸ್ತಾವ್ರೆ. ಅವರು ಇಲ್ಲಿ ಲೋಕಲ್ಲಾಗಿ ಏನಿದ್ರು ಇಷ್ಟರವರೆಗೂ ಶಿವಶಂಕರ್ ರೆಡ್ಡಿ ನೋಡ್ಬಿಟ್ಟಿದ್ದೀವಿ. ಅವರಾಗಲ್ಲ, ಅವ್ರ ಕೈಯಲ್ಲಿ 25 ವರ್ಷದಿಂದ ಅವ್ರು ಏನೂ ಮಾಡಿಲ್ಲ. ಕ್ಷೇತ್ರಕ್ಕೆ ಸರಿಯಾದ ರಸ್ತೆ ಇಲ್ಲ, ಕುಡಿಯೋಕ್ಕೆ ನೀರು ಕೂಡ ತುಂಬ ಅವಸ್ಥೆ ಆಗೈತೆ ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ. ಮತ್ತು ಈ ರೈತರಿಗೆ ಏನಾದ್ರು ನಿಯತ್ತಂತ ಇದ್ದರೆ ಈ ಸತಿ ಕುಮಾರಣ್ಣನಿಗೆ JDS ಪಕ್ಷಕ್ಕೆ ಕಂಪಲ್ಸರಿ ಓಟ್ ಹಾಕ್ಬೇಕು, ರೈತರು ಮಾತ್ರ. ನಮಸ್ಕಾರ, ನಮ್ಮ ಹೆಸರು ಮುನಿಲಕ್ಷ್ಮಮ್ಮ ಅಂತ ಅಂದ್ಬಿಟ್ಟು. ನಾವು ಭಾರತೀಯ ಜನತಾ ಪಕ್ಷದಲ್ಲಿ 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾವು ಗುಜರಾತ್ ಮಾದರಿಯಲ್ಲಿ ಚುನಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮತ್ತು ನರೇಂದ್ರ ಮೋದಿ ಅವರು ಏನು ನಮ್ಮ ಪ್ರಪಂಚದಲ್ಲೇ ಹಿಂತಿರುಗಿ ನೋಡುವಂಥ ದೇಶ ಅಂದರೆ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶ ಚೆನ್ನಾಗಿರಬೇಕು ಅಂತಂದರೆ ಈ ದಿನ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂಥ ಕೆಲಸಗಳು, ಪ್ರತಿಯೊಂದು ಯೋಜನೆ ಕೂಡ ಸೂಕ್ತವಾದ ಮತದಾರರಿಗೆ ತಲುಪೋ ಹಂಗೆ ನರೇಂದ್ರ ಮೋದಿ ಅವರು ಕೆಲಸಗಳು ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಗುಜರಾತ್ ಮತ್ತು ಚುನಾವಣೆ ನೋಡಿ ಎಲ್ಲೆಲ್ಲೂ ನಮ್ಮ ದೇಶದಲ್ಲಿ BJP ಕಮಲ ಅರಳಿಸ್ಕೊಂಡು ದೇಶ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಮೋದಿಯವ್ರು ಏನು ಮಾಡ್ತಾ ಇದ್ದಾರೆ, ಅದ್ರ ಮುಖಾಂತರ ನಾವು ಕೂಡ ಅದೇ ಇದರಲ್ಲಿ ನಾವು ಮುಂದೆ ಒರೆಸ್ಕೊಂಡು ಹೋಗಿ ಈ ಪಕ್ಷಕ್ಕೆ ನಾವು ಸಹಕಾರ ಕೊಟ್ಟು ಮುಂದೆ ಮತದಾರರು ಕೂಡ ನಮ್ಮ ತಾಲೂಕಿನ ಜನರು ಕೂಡ ನಮ್ಮ BJP ಪಕ್ಷಕ್ಕೆ ಬಲಪಡಿಸಬೇಕು. ನಾನು ಶ್ರೀನಿವಾಸ ರೆಡ್ಡಿ ಅಂತೇಳಿ JDS ಉಪಾಧ್ಯಕ್ಷರು. ಈಗ ಜನತಾ ದಳ ಅಂದರೆ ಜನರ ಸೇವೆ ಮಾಡುವಂಥ ಪಾರ್ಟಿ ಇದು. ಕುಮಾರಣ್ಣವರು ಸುಮಾರು ವರ್ಷಗಳಿಂದ ದೇವೇಗೌಡರ ಕಾಲದಿಂದ ಈ ಜನಕ್ಕೆ ರೈತರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಅವರು ಇಲ್ಲದೇ ಇದ್ದಾಗ ಯಾವ ಸರ್ಕಾರ ಬಂದರೂ ಆಗಿಲ್ಲ. ಇಲ್ಲಿವರೆಗೂ ಇವತ್ತಿನ ದಿವಸ ಅವರು ಪಂಚತಂತ್ರ ಯಾತ್ರೆ ಮಾಡಿದ್ದಾರೆ, ಜಲಧಾರೆ ಮಾಡಿದ್ದಾರೆ. ಜಲಧಾರೆ ಎಲ್ಲ ನೀರು ತರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅವರೇ ಮುಖ್ಯಮಂತ್ರಿ ಆದರೆ ಅವ್ರಿಗೆ 100% 200% ನೀರು ತರ್ತಾರೆ. ನೀರು ತಂದು ನಮ್ಮ ರೈತರಿಗೆ ಅನುಕೂಲ ಮಾಡ್ತಾರೆ. ಆ ರೈತರನ್ನು ಉದ್ಧಾರ ಆದರೆ ನಾವು ಉದ್ಧಾರ ಆದಂಗೆ ಅಂತೇಳಿ ಮಾಡಿದ್ವಿ. ನನ್ನ ಹೆಸರು ಕುಳ್ಳಾಯಪ್ಪ ಅಂತ, ಗೌರಿಬಿದನೂರು. ಮೊದಲನೇದಾಗಿ ನಮ್ಮ ಮಾನ್ಯ ಶಾಸಕರಾದ ಎನ್ ಎಸ್ ಶಿವಶಂಕರ ರೆಡ್ಡಿರವರು ಸತತವಾಗಿ 25 ವರ್ಷಗಳ ಕಾಲ ಶಾಸಕರಾಗಿದ್ದಾರೆ. ಅಂದರೆ ಅವರು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಮತ್ತು ಅವರ ಅಭಿವೃದ್ಧಿ ಕಾರ್ಯ, ಶಿಕ್ಷಣ ಆಗ್ಬೋದು, ವೈದ್ಯಕೀಯ ಆಗ್ಬೋದು, ಹಾಗೂ ಕೈಗಾರಿಕಾ ಕೇಂದ್ರ ಆಗ್ಬೋದು, ಇವನ್ನೆಲ್ಲ ಅವರು 25 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಅವರನ್ನು ಶಾಸಕರನ್ನಾಗಿ ಮಾಡಿದ್ದಾರೆ. ಈ ಸಾರಿಯೂ ಕೂಡ ಅವರನ್ನು ಮತ್ತೊಮ್ಮೆ ಬೆಂಬಲಿಸಿ ಅವರನ್ನು ವಿಜಯಶಾಲಿಯಾಗಿ ವಿಧಾನಸೌಧಕ್ಕೆ ಕಳಿಸೋದ್ರಲ್ಲಿ ಎರಡನೆಯ ಮಾತಿಲ್ಲ. ನಮಸ್ಕಾರ. ಗೌರಿಬಿದನೂರು ತಾಲೂಕಿನ ಮತದಾರರಲ್ಲಿ ಕಳಕಳಿಯ ಪ್ರಾರ್ಥನೆ ನಮ್ಮದು. ತಾಲೂಕಿನಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ JP ಮೂರ್ತಿಯವ್ರು ಗೆಲ್ಲಬೇಕು. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ನಮ್ಮಂಥ ಅಂಗವಿಕಲರಿಗೆ 800 ರೂಪಾಯಿ ಕೊಡ್ತಾಯಿದ್ರು. ಕುಮಾರಣ್ಣ ಗೆದ್ದ ಮೇಲೆ 1200 ರೂಪಾಯಿ ಕೊಡ್ತಾಯಿದ್ದಾರೆ. ಈಗ 1400 ರೂಪಾಯಿ ಕೊಡ್ತಾಯಿದ್ದಾರೆ. ಅಂಥ ಮುಖ್ಯಮಂತ್ರಿ ಈ ಸಲ ಕರ್ನಾಟಕ ರಾಜ್ಯದಲ್ಲಿ ಆಗಲೇಬೇಕು. ಈ ಸಲ ಎಲ್ಲರೂ JDS ಪಕ್ಷಕ್ಕೆ ಮತ ಆಗಬೇಕು ಅಂತ ನಾನೊಬ್ಬ ಅಂಗವಿಕಲಾಗಿ JDS ಪಕ್ಷದ ಕಾರ್ಯಕರ್ತನಾಗಿ ಕಳಕಳಿಯ ಪ್ರಾರ್ಥನೆ. BJP ಕೌನ್ಸಿಲರು ಗೌರಿಬಿದನೂರು ಪುಣ್ಯವತಿ ಅಂತ. ಈ ಸಲ ಕೇಂದ್ರದಲ್ಲೂ ಮೋದಿ ಸರ್ಕಾರ ಇದೆ, ರಾಜ್ಯದಲ್ಲೂ ಬೊಮ್ಮಾಯಿ ಸರ್ಕಾರ ಇದೆ. ಆದ್ದರಿಂದ ಇಲ್ಲಿ ಗೌರಿಬಿದನೂರಲ್ಲಿ BJP ಸರ್ಕಾರ ಬರುತ್ತೆ ಅಂತ ಚೆನ್ನಾಗಿ ನಂಬಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸಿ ಈ ಸಲ BJPನ. ನನ್ನ ಹೆಸರು ಸುಹೇಲ್ ಅಂತ. ನಮ್ಮ ಗೌರಿಬಿದನೂರು ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಯಾರು ಮಾತು ನಂಬದಿರಾ ನಮ್ಮ ಪಕ್ಷಕ್ಕೆ ಬಡ ಪಕ್ಷ ಅಂದ್ಕೊಳ್ಳಿ. ಬಡ ಪಕ್ಷ, ಜಾತ್ಯಂತ ಜನತಾ ದಳದ ಬಡ ಪಕ್ಷ. ಆದ್ದರಿಂದ ಕುಮಾರಣ್ಣವರು, ಆಮೇಲೆ ನಮ್ಮ ಗೌರಿಬಿದನೂರು ತಾಲೂಕಿನ JP ಮೂರ್ತಿಯವರಿಗೆ ನಿಮ್ಮ ಮತವನ್ನು ಕೊಟ್ಟು ಗೆಲ್ಲಿಸಿ ಜಾತ್ಯಂತ ಜನತಾ ದಳದ ಪಕ್ಷಕ್ಕೆ ನಿಮ್ಮ ಮತ ಕೊಡಬೇಕು ಅಂತ ದಯವಿಟ್ಟು ಈ ಮಾತು ಕೇಳಿ ಕಳಕಳಿಯಿಂದ 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ನನ್ನ ಹೆಸರು ಜಬೀವುಲ್ಲಾ ಅಂತ. ನಾವು 20 ವರ್ಷದಿಂದ ನಾವು NS ಶಿವಶಂಕರ ರೆಡ್ಡಿ ಅಣ್ಣವ್ರಿಗೆ ನೋಡ್ತಾ ಇದ್ದೀವಿ. ಅಭಿವೃದ್ಧಿ ಕೆಲಸ ಅವ್ರು ಮಾಡ್ದಂಗೆ ಯಾವ ತಾಲೂಕಲ್ಲೂ ಯಾರು ಇವಾಗವರೆಗೂ ಮಾಡಲಿಲ್ಲ. ಅಭಿವೃದ್ಧಿ ಕೆಲಸ ಅಂದರೆ ಹಾಸ್ಪಿಟ್ಲು, ಕಾಲೇಜು ಇಂಥವೆಲ್ಲರೂ ಜಾಸ್ತಿ ಮಾಡಿದ್ದಾರೆ. ಜನ ಅಂತಾರೆ ಹೊಸದವರು ಬಂದವರು ಏನು ಮಾಡಿದ್ದಾರೆ ಅಂತಾರೆ. ಏನು ಮಾಡಿದ್ದಾರೆ ಅಂದರೆ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಕೊಡೋದಲ್ಲ ಅಭಿವೃದ್ಧಿ ಕೆಲಸ ಅನ್ನೋದು. ರೋಡ್ಗಳು, ಚರಂಡಿಗಳು, ಹಾಸ್ಪಿಟ್ಲ್ಗಳು ಅದು ಅಭಿವೃದ್ಧಿ ಕೆಲಸ ಮಾಡೋದು. ನಮ್ಮ ಕಾರ್ಮಿಕರಿಗೂ ಅಷ್ಟೇ ಜಾಸ್ತಿ ಸೌಕರ್ಯ ಮಾಡಿದ್ದಾರೆ. ನನ್ನ ಹೆಸರು ಪ್ರಭಾಕರ್ ಅಂತೇಳಿ, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಬಾರಿ ಗೌರಿಬಿದನೂರು ತಾಲೂಕಿನಲ್ಲಿ ಚುನಾವಣೆ ರಣಕಹಳೆಯಾಗಿ ನಿಂತಿದೆ. 6 ಜನ ಅಭ್ಯರ್ಥಿಗಳು ಹಣವಂತರಲ್ಲಿ ಗುಣವಂತರಾಗಿ ಜೆಡ್.ಪಿ. ನರಸಿಂಹಮೂರ್ತಿ ಅವರು JDS ಪಕ್ಷದಿಂದ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗೌರಿಬಿದನೂರು ತಾಲೂಕಲ್ಲಿ ಈ ಸರಿ ಜೆಡ್.ಪಿ. ನರಸಿಂಹಮೂರ್ತಿ ಅವರು ಗೆಲುವು ಖಚಿತ. ನಾವು ಕೂಡ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ. 100ಕ್ಕೆ 100 ಪಾಲು ಈ ಸಾರಿ ಕುಮಾರಣ್ಣ, ಕರ್ನಾಟಕಕ್ಕೆ ಕುಮಾರಣ್ಣ, ಗೌರಿಬಿದನೂರಿಗೆ ಜೆಡ್.ಪಿ. ಮೂರ್ತಣ್ಣ ಅನ್ನೋ ಒಂದು ಗೆಲುವು ಖಚಿತ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಮ್ಯಾಸ್ ಖಾನ್ ಅಂದ್ಬಿಟ್ಟು. ಈಗೇನಿದೆ ಎಲೆಕ್ಷನ್ ಅಂತ ನೀವು ಬಂದಿದ್ದೀರಾ. ನಾವು ಇಷ್ಟು ವರ್ಷ ಕಾಂಗ್ರೆಸ್ಸಲ್ಲೆಲ್ಲ ಮಾಡ್ಕೊಂಡಿದ್ವಿ, ಈಗ BJPಗೆ ಮಾಡೋಣ ಅಂದ್ಬಿಟ್ಟು. ಇವರೆಲ್ಲ ಬರ್ತಾರೆ ಹೊಸಬ್ರು, ಎಲ್ಲ ಕೊಡ್ತಾರೆ. ನೋಡಿದ್ದೀವಿ ಎಲ್ಲ, ಜೈಪಾಲ್ ರೆಡ್ಡಿ ಎಲ್ಲ ನೋಡಿಬಿಟ್ಟಿದ್ದೀವಿ. ಇವಾಗ ಏನಿದ್ರು BJPಗೆ ಜೈ ಅಷ್ಟೇ. ನಮಸ್ಕಾರ, ನನ್ನ ಹೆಸರು ಇನಾಯತ್ ಅಂದ್ಬಿಟ್ಟು. 30 ವರ್ಷದಿಂದ ಆಗು ಹೋಗೋ ವಿಚಾರಗಳೆಲ್ಲ ಇದುವರೆಗೂ ತಿಳ್ಕೊಂಡಿದ್ದೀರಾ. ಆದರೆ ಗೌರಿಬಿದನೂರು ತಾಲೂಕಲ್ಲಿ ಸಾಹೇಬ್ರಿಗೆ ಆಲ್ರೆಡಿ ನಾವು ಟೋಪಿ ಹಾಕ್ಕೊಂಡಿದ್ದೀವಿ. ನಮ್ಮ ಕಾಂಗ್ರೆಸ್ ಅವರು ಟೋಪಿ ಹಾಕ್ತಾ ಇದ್ದಾರೆ, ಮತ್ತು ತಿರುಗಿ ನಮ್ಗೆ ಟೋಪಿನೇ ಹಾಕ್ಸ್ತಾ ಇದ್ದಾರೆ. JDS ಒಂದೇ ಒಂದು ಪಕ್ಷ. ಕಾಂಗ್ರೆಸ್ಸಿಂದ ನಮಗೆ ಇಲ್ಲಿ ವಿಮುಕ್ತಿ ಕೊಡಿಸೋ ಒಂದು ಪಕ್ಷ ಅಂದರೆ JDS ಜೆಡ್.ಪಿ. ಮೂರ್ತಿ ಅಣ್ಣವರೊಬ್ಬರೇ. ಬೇರೆಯವ್ರ ಕೈಯಿಂದ ಸಾಧ್ಯವಿಲ್ಲ. 4% ರಿಸರ್ವೇಷನ್ ಇರ್ಬೋದು, ಜಟ್ಕಾ ಕಟ್ಟು, ಹಲಾಲ್ ಕಟ್ಟು, ಆ ಕಟ್ಟು ಈ ಕಟ್ಟು, ಮುಸ್ಲಿಮ್ಸ್ದು ನಿಜಾಬ್ದಿರ್ಬೋದು. ಕಾಂಗ್ರೆಸ್ ಪಕ್ಷ ಮಾತಾಡಲಿಲ್ಲ, ಬೇರೆಯವ್ರು ಯಾರೂ ಮಾತಾಡಲಿಲ್ಲ. ಕುಮಾರಣ್ಣ ಇಸ್ ಓನ್ಲಿ 1%, ಹಿ ವಿಲ್ ಡನ್ ಇಟ್. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ ಹೇಳ್ಬಿಟ್ಟು. ನಾನು ದೈಹಿಕ ಶಿಕ್ಷಣ ಪರೀಕ್ಷಾರ್ಥ ವಿದ್ಯಾರ್ಥಿ. ನಾವು ಒಬ್ಬ ವಿದ್ಯಾವಂತರಾಗಿ ನಾವು ಗಮನಿಸೋದು ಏನಂದರೆ, ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ನಿಷ್ಠಾವಂತ ಸಮರ್ಥ ನಾಯಕರಿದ್ದಾರೆ. ಅದಂದರೆ ನಮ್ಮ ನರೇಂದ್ರ ಮೋದಿಜಿಯವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಂಥ ಸಮರ್ಥ ನಾಯಕರು ಸಿಗೋದು ತುಂಬ ಕಷ್ಟ. ಮತ್ತು ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಹೇಳ್ತೀವಿ, ರಾಜ್ಯ ಸರ್ಕಾರದಲ್ಲಿ ಶ್ರೀ ಬೊಮ್ಮಾಯಿ ಅವರು ನಮ್ಮ ಏನು SC/ST ಸಮುದಾಯಕ್ಕೆ ಮೀಸಲಾತಿ ಒದಗಿಸಿದ್ರ ಮುಖಾಂತರ ಈ ರಾಜ್ಯದಲ್ಲಿ SC ಮತ್ತು STಗಳಿಗೆ BJP ಸರ್ಕಾರ ಯಾವಾಗಲೂ ಮುಂದಾಗಿರುತ್ತೆ. ನನ್ನ ಹೆಸರು ಫಜಲುಲ್ಲಾ ಪೀರ್, 6ನೇ ವಾರ್ಡ್ ನಗರಸಭಾ ಸದಸ್ಯ. ಸಮಾಜ ಸೇವೆ ಮಾಡಬೇಕು ಅಂತ ಬಂದು ನಮ್ಮ ಗೌರಿಬಿದನೂರಲ್ಲಿ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ. ಇದು ನಮ್ಮ ಬರಗಾಲದ ಊರು. ತಿಂಗಳಿಗೆ ಒಂದು 2 ಕೋಟಿ ತನಕ ಬರೀ ನೀರೇ ಬಿಟ್ಟಿದ್ದಾರೆ 6 ತಿಂಗಳು. ಅದಾದಮೇಲೆ ಕರೋನಾ ಬಂದಾಗ ಪ್ರತಿ ಮನೆಗೆ ಕಿಟ್ಟುಗಳು ಕೊಟ್ಟರು. ಅದು ಆದಮೇಲೆ ನಮ್ಮ ಹಾಸ್ಪಿಟಲ್ಗಳಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ಕೊಟ್ಟರು. ಇಂತಹ ಸಮಾಜ ಸೇವೆ ಮಾಡಿಕೊಂಡು ನಮ್ಮ ಗೌರಿಬಿದನೂರಿಗೆ ಒಂದು ಉತ್ತಮವಾದ ನಾಯಕ ಬೇಕಂದರೆ ಅದು ಕೇವಲ ಪುಟ್ಟಸ್ವಾಮಿಗೌಡ. ನಮ್ಮ ಹೆಸರು ರಾಮಾಂಜೆ ಅಂತ. ಸೆಂಟ್ರಲಲ್ಲಿ ನರೇಂದ್ರ ಮೋದಿ ಅವರು ಒಂದು ಸ್ಕೀಮನ್ನು ಮಾಡಿದ್ದಾರೆ. ವರ್ಷಕ್ಕೆ 10,000 ರೂಪಾಯಿ ಅನುದಾನವನ್ನು ಬರ್ತಾ ಇರ್ತದೆ. ಇದಕ್ಕೆ ಮುಂಚೆ ಅನುದಾನ ಬರ್ತಾ ಇರಲಿಲ್ಲ. ಹಾಗೂ ಅವರು ಸೆಂಟ್ರಲ್ ಇರೋದ್ರಿಂದ ಎಲ್ಲ ರೈತರಿಗೂ ಹಾಗೂ SC/STಗೆ ಮೀಸಲಾತಿಯನ್ನು ಸುಮಾರು ವರ್ಷಗಳಿಂದ ಆಗಿರಲಿಲ್ಲ. ಈಗ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಸತತವಾಗಿ 30 ವರ್ಷಗಳಿಂದ ಆರೋಗ್ಯ ಸೇವೆ ಮಾಡ್ಕೊಂಡು ಬಂದಿರುವಂಥ ಡಾಕ್ಟರ್ ಸಹಿದಾರ್ ಅವರು ಹಾಗೂ ಈಗ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿ ಆಗಿದ್ದಾರೆ. ಹಾಗೂ ಈಗ ಅವರು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ MLA ಆಗಿದ್ರೆ ಇನ್ನು ಬರೋವಂಥ ದಿನಗಳಲ್ಲಿ ಇನ್ನೂ ನಮ್ಮ ಗೌರಿಬಿದನೂರು ತಾಲೂಕು ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ರಂಗರಾಜ್. ನಾನು ಒಬ್ಬ ವಕೀಲ. ಇಲ್ಲೇ ಗೌರಿಬಿದನೂರು ತಾಲೂಕು ಕೋರ್ಟಲ್ಲಿ ವಕೀಲನ ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ BJP ಪಕ್ಷಗಳಾಗಲಿ JDS ಪಕ್ಷಗಳಾಗಲಿ ಯಾರಿಗೆ ಯಾವ ಉನ್ನತ ಸ್ಥಾನಮಾನ ಕೊಡಬೇಕು ಅದು ಕೊಡ್ತಾ ಇಲ್ಲ. ಮತ್ತು ಈ ನಮ್ಮ ಪುಟ್ಟಸ್ವಾಮಿಗೌಡರು ಸುಮಾರು 4 ವರ್ಷಗಳಿಂದ ಅವರ ಒಂದು ಸೇವೆ ಅನನ್ಯ. ಯಾಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಪುಟ್ಟಸ್ವಾಮಿಗೌಡರು ಗೆದ್ದರೆ ನಮ್ಮ ಒಂದು ಕ್ಷೇತ್ರ ಸುಭಿಕ್ಷವಾಗಿರುತ್ತೆ. ಮತ್ತು
ನಮ್ಮ ಒಂದು ಕ್ಷೇತ್ರದಲ್ಲಿ ಬಡವರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಒಳ್ಳೆಯ ಸಾಮಾಜಿಕ ನ್ಯಾಯ ಸಿಗುತ್ತೆ. ಪ್ರತಿಯೊಬ್ಬ ಮತದಾರರು ಸಹ ಈ ಮುಂಬರುವ ಚುನಾವಣೆಯಲ್ಲಿ ಪುಟ್ಟಸ್ವಾಮಿಗೌಡರಿಗೆ ಮತ ಕೊಟ್ಟು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ವಿನಂತಿ. ನನ್ನ ಹೆಸರು ಕಲ್ಪನಾ ರಮೇಶ್ ಅಂತ. ಗೌರಿಬಿದನೂರಲ್ಲಿ NS ಶಿವಶಂಕರ್ ರೆಡ್ಡಿ ಅವರು ಏನು ಕೆಲಸ ಮಾಡಿಲ್ಲ ಅಂತ ಕೇಳೋರಿಗೆ ನಾನೊಂದು ಆನ್ಸರ್ ಮಾಡಬೇಕು ಅಂತಿದ್ದೀನಿ. ಏನಂದರೆ ಈಗ ಹೆಂಗಸರಾಗಲಿ ಮಕ್ಕಳಾಗಲಿ ಗೌರಿಬಿದನೂರಿಂದ ದೊಡ್ಡಬಳ್ಳಾಪುರ್ಗೆ ಹೋಗ್ತಾಯಿದ್ರು ಹೆಂಗಸರು, ಮತ್ತು ಇದು ಗಾರ್ಮೆಂಟ್ಸು ಅಂತೇಳಿ ಬೆಂಗಳೂರಿಗೆ ಹೋಗ್ತಿದ್ರು. ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಎದ್ದು ಪಾಪ ಮಾಡಿ ಮನೆಯಲ್ಲೆಲ್ಲ ಮಾಡಿಟ್ಟು ಟ್ರೈನ್ಗೆ ಹೋಗ್ತಾಯಿದ್ರು. ಅದೆಲ್ಲ ತಪ್ಪಿಸಿದ್ದಾರೆ. ಮತ್ತು ಹೆಂಗಸ್ರಿಗೋಸ್ಕರ ತುಂಬ ಚೆನ್ನಾಗಿ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ, ಹೆರಿಗೆ ಹಾಸ್ಪಿಟ್ಲು. ಮತ್ತು ಒಳ್ಳೊಳ್ಳೆ ಗಾರ್ಮೆಂಟ್ಸ್ ಇದು ಫ್ಯಾಕ್ಟ್ರಿಗಳು ಓಪನ್ ಮಾಡಿದ್ದಾರೆ. ಆಮೇಲೆ ಹೆಣ್ಮಕ್ಳಿಗೆ ಏನೇನು ಮೀಸಲಾತಿ ಬರಬೇಕು ಅದೆಲ್ಲ MLA ಕಡೆಯಿಂದ ಆಗಿದೆ. ಮತ್ತು ಅವ್ರು ಗೆದ್ದರೆ ರಾಮರಾಜ್ಯ, ನಮ್ಮ ಗೌರಿಬಿದನೂರು ರಾಮರಾಜ್ಯ ಆಗಿರುತ್ತೆ. ಇಲ್ಲಾಂದರೆ ಅದು ಬೇರೆ ಥರನೇ ಆಗಿರುತ್ತೆ. ಅವ್ರು ಬಿಟ್ಟು ಬೇರೆ ಗೆಲ್ಲಕ್ಕೆ ಸಾಧ್ಯನೂ ಇಲ್ಲ. ಅವ್ರು ಗೆದ್ದರೆ ನಮ್ಗೆ ಚೆನ್ನಾಗೂ ಇರುತ್ತೆ, ಗೌರಿಬಿದನೂರು ಶಾಂತವಾಗಿರುತ್ತೆ. ನಮ್ಮ ಹೆಸರು ರಘು ಅಂತ, ಹುಲಿಕುಂಟೆ, BJP ಮುಖಂಡರು. ನಾವು 25 ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀವಿ. ಈಗ ಒಂದು 25 ವರ್ಷಗಳಿಂದ ಯಾವುದೇ ಜನಸೇವೆ ಏನು ಮಾಡ್ತಾ ಇಲ್ಲ. ಒಂದು 25 ವರ್ಷಗಳಿಂದ ನಿರಂತರವಾಗಿ ತೆರೆಯಿಂದ ಇದ್ದು ಒಂದು 25 ವರ್ಷ 30 ವರ್ಷಗಳ ನಿರಂತರವಾಗಿ ಬಡ ಜನರಿಗೆ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಕೊಂಡು ಅವರಿಗೆ ಒಂದು ಬಂಗಾರದ ಭವಿಷ್ಯವನ್ನು ಕೊಟ್ಕೊಂಡು ಅವರ ಜೀವನ ಒಂದು ಒಳ್ಳೆಯ ಜೀವನ ರೂಪಿಸುತ್ತಾ ಬಡ ಜನರಿಗೆ ಸೇವೆ ಮಾಡ್ಕೊಂಡು ಬರ್ತಾ ಇರುವಂತಹ ಏಕೈಕ ಜನಸೇವೆ ನಾಯಕ ಅಂದರೆ ನಮ್ಮ ಡಾಕ್ಟರ್ HS ಶಶಿಧರ್ ಸರ್ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಅಂಥವ್ರು ಬಂದರೆ ನಮ್ಮ ಗೌರಿಬಿದನೂರು ತಾಲೂಕು ಅಭಿವೃದ್ಧಿ ಆಗುತ್ತೆ. ನಮ್ಮ ಗೌರಿಬಿದನೂರು ತಾಲೂಕು ಬದಲಾವಣೆ ಆಗೋ ಸಮಯ. ನಮ್ಮ ಗೌರಿಬಿದನೂರು ತಾಲೂಕಿನ ಜನತೆ ಎಲ್ಲ ಆಶಂಸಿದ್ದಾರೆ. ಅವ್ರು ಬರಬೇಕು, ನಮ್ಮ ಗೌರಿಬಿದನೂರು ತಾಲೂಕು ಬದಲಾವಣೆ ಆಗಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದ್ದಾರೆ. ಈಗಿನ ಜನಸೇವೆ ನಾಯಕರು ಏನು ಮಾಡ್ತಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಬಾಜ್ಮಳ್ಳೂರು ಯುವ ಮುಖಂಡರು. ಈ ಗೌರಿಬಿದನೂರು ತಾಲೂಕಿನಲ್ಲಿ ನಮ್ಮ ದಲಿತರ ಬಗ್ಗೆ ಕಾಳಜಿ ಅಷ್ಟೊಂದಿಲ್ಲ MLA ಶಿವಶಂಕರ್ ರೆಡ್ಡಿ ಅವರಿಗೆ. ನಾನು ಇರೋದು 8ನೇ ವಾರ್ಡಲ್ಲಿರೋಂಥ ಒಬ್ಬ ಕೌನ್ಸಿಲರ್ ಆಗಿರೋರು ಈ ರೋಡ್ ಹದಗೆಟ್ಟು ಹೋಗಿದೆ. ಮತ್ತು ನಮ್ಮ ದಲಿತ ಕಾಲೋನಿಗಳಿಗೆ ಏನೂ ವ್ಯವಸ್ಥೆಗಳು ಮಾಡಿಲ್ಲ. ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆ ಬಂದಿದೆ, ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರೋ ಮಾತ್ರ ಕೊಡ್ತಾರೆ, ಬೇರೆ ಪಕ್ಷದಲ್ಲಿರೋರಿಗೆ ಬೇರೆ ಇತರರಿಗೂ ಯಾರಿಗೂ ಕೊಟ್ಟಿಲ್ಲ. ನಮ್ಮ ದಲಿತರಿಗಾಗಲಿ ಹಿಂದುಳಿದ ವರ್ಗಕ್ಕಾಗಲಿ ಯಾರಿಗೂ ಕೊಟ್ಟಿಲ್ಲ. ಅಂಥ ಶಾಸಕರು ಇದ್ರೇನೋ ಈ ತಾಲೂಕಲ್ಲೇ ಹೋದ್ರೇನೋ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಎಲ್ಲ ಹುಡುಗರಿಗೆ ದುಡ್ಡು ಕೊಟ್ಬಿಟ್ಟು ಅಮಿಷ ಬಿಟ್ಬಿಟ್ಟು ಎಣ್ಣೆ ಕುಡಿ ಪಾರ್ಟಿ ಮಾಡಿಬಿಟ್ಟು ಅದು ಇದು ಎಲ್ಲ ಮಾಡಿಬಿಟ್ಟು ಯುವಕರೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಯಾರೂ ಅವಕಾಶ ಮಾಡ್ದಂಗೆ ನಮ್ಮ ಗೌರಿಬಿದನೂರು ತಾಲೂಕರ ಆದಂಥವ್ರನ್ನೇ ಆಯ್ಕೆ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಅದರಿಂದ ಎಲ್ಲರೂ ದಯವಿಟ್ಟು ನಮ್ಮ ಗೌರಿಬಿದನೂರು ತಾಲೂಕನ್ನು ಆಯ್ಕೆ ಮಾಡಬೇಕಂತ ಎಲ್ಲರೂ ವಿನಂತಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಚಿನ್ನಪ್ಪ ರೆಡ್ಡಿ ಅಂತ. ನಾನೊಬ್ಬ ರೈತ ಹಾಗೂ JDS ಪಕ್ಷಕ್ಕೆ 86ನೇ ಇಸ್ವಿಯಿಂದ ನಾವು JDS ಪಕ್ಷದಲ್ಲಿದ್ದೀವಿ. ಬಟ್ 94ರಲ್ಲಿ ಮಾತ್ರ ಗೌರಿಬಿದನೂರಲ್ಲಿ JDS ಗೆದ್ದಿರೋದು. ಈ ತಾಲೂಕಲ್ಲಿ ಇವತ್ತು 35ರಿಂದ 40 ಸಾವಿರ ಓಟು JDS ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಾಂಗ್ರೆಸ್ಸು BJP JDS ಡಿವೈಡ್ ಆಗಿ ಕಾಂಗ್ರೆಸ್ ಗೆಲ್ತವ್ರೆ ಇಲ್ಲಿ ಗೌರಿಬಿದನೂರಲ್ಲಿ. ಬಟ್ ಹೋದ ಸರ್ತಿನೇ JDS ಗೆಲ್ಲಬೇಕಾಗಿತ್ತು. ಆದರೂ ಈ ಸರ್ತಿ ಅಂತೂ ಮೂರ್ತಿ ಅಣ್ಣ 100% ಗೆಲ್ತಾರೆ. ಕುಮಾರಣ್ಣನಿಗೆ ರೈತರ ಮೇಲೆ ಅಷ್ಟೊಂದು ಅಭಿಮಾನ ಇದೆ. ಅದಕ್ಕೋಸ್ಕರ ರೈತರೆಲ್ಲ ಈ ಸರ್ತಿ ಕುಮಾರಣ್ಣನಿಗೆ ಓಟ್ ಹಾಕಿ ಗೆಲ್ಲಿಸ್ತೀವಿ ಅಂತ ಇದು ಮಾಡ್ತಾ ಇದ್ದೀವಿ. ಬಟ್ ಗೌರಿಬಿದನೂರಲ್ಲಿ ಅವ್ಯವಚಾರ ಕಾಂಗ್ರೆಸ್ ಬಂದಾಗಿಂದ ತುಂಬ ಜಾಸ್ತಿ ಆಗೋಗಿದೆ. ಪ್ರತಿಯೊಂದು ಊರಲ್ಲೂ 8ರಿಂದ 10 ಅಂಗಡಿಗಳಲ್ಲಿ ಎಣ್ಣೆ ಮಾರ್ತಾರೆ. ಅದೇನು ಕಂಟ್ರೋಲ್ ಮಾಡಿಲ್ಲ. ಪ್ರತಿ ಗಲ್ಲಿಗೂ ಒಂದೊಂದು ಬಾರ್ ಮಾಡ್ಯಾವ್ರೆ. ಇವೆಲ್ಲ ಕಾಂಗ್ರೆಸ್ ಬಂದ ಮೇಲೇ ಎಲ್ಲ ಕಾಂಗ್ರೆಸ್ಸಿಂದನೇ ಆಗಿರೋದು. ಜಯಣ್ಣ ಅಂತ ಗೌರಿಬಿದನೂರಲ್ಲಿ ಇದುವರೆಗೂ BJP ಪಾರ್ಟಿ ಅನ್ನೋದು MLA ಆಗಿಲ್ಲ. ಈ ಬಾರಿ ನಾವು ಅದನ್ನು ಆಸೆ ಪಡ್ತಾ ಇದ್ದೀವಿ. ಯಾಕೆ ಆಸೆ ಪಡ್ತಾ ಇದ್ದೀವಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಧೀಮಂತ ನಾಯಕ, ಜನಮೆಚ್ಚಿದ ವಿಶ್ವ ನಾಯಕರ ನರೇಂದ್ರ ಮೋದಿಯವರ ಆಡಳಿತ ಇದೆ. ಕರ್ನಾಟಕದಲ್ಲೂ ಕೂಡ ನಮ್ಮ SR ಬೊಮ್ಮಾಯಿ ಅವರ ನೇತೃತ್ವದ ಒಂದು ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಗೌರಿಬಿದನೂರು ಸಹ ಒಬ್ಬ BJP ಶಾಸಕರಾದರೆ ಅಲ್ಲಿಂದ ಬರ್ತಕ್ಕಂಥ ಅನುದಾನಗಳು ಹೆಚ್ಚಿನ ಅನುದಾನಗಳನ್ನ ತಂದು ಗೌರಿಬಿದನೂರನ್ನು ಒಂದು ಉತ್ತುಂಗಕ್ಕೆ ಏರಿಸುವಂಥ ಕೆಲಸ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ದಯಮಾಡಿ ಮುಂಬರುವ ಚುನಾವಣೆಯಲ್ಲಿ ಎಲ್ಲ ಗೌರಿಬಿದನೂರಿನ ಸಮಸ್ತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ದಯಮಾಡಿ ಭಾರತೀಯ ಜನತಾ ಪಕ್ಷವನ್ನು ಎಲ್ಲರೂ ವೋಟ್ ಹಾಕಿ ಅವ್ರನ್ನ
ಆಯ್ಕೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ, ನಾನು ಕೋಟೆ ಭಾಸ್ಕರ್. JDS ಪಕ್ಷ, ರೈತರ ಪಕ್ಷ, ಪ್ರಾದೇಶಿಕ ಪಕ್ಷ, ಇಡೀ ನಮ್ಮ ರಾಜ್ಯದಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲಿ ನೋಡಿದ್ರು ಪ್ರಾದೇಶಿಕ ಪಕ್ಷಗಳಿದೆ. ತೆಲಂಗಾಣದಲ್ಲಿ TRS ಪಕ್ಷ ಇದೆ, ಆಂಧ್ರದಲ್ಲಿ YSR ಕಾಂಗ್ರೆಸ್ ಇದೆ, ನಮ್ಮ ಕೇರಳದಲ್ಲಿ ಪ್ರಾದೇಶಿಕ ಪಕ್ಷ ಇದೆ, ತಮಿಳುನಾಡು ಪನ್ನಿಯನ್ ಸರ್ಕಾರ ಇದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳಿದೆ. ಆ ರಾಜ್ಯಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಅದೇ ರೀತಿ ಈ ಬಾರಿ ನಾವು JDS ಪಕ್ಷದ ಕುಮಾರಸ್ವಾಮಿ ಅವರಿಗೆ ಬಲಪಡಿಸಬೇಕು. JDS ಪಕ್ಷಕ್ಕೆ ಮತ ಹಾಕೋದಕ್ಕೆ ಗೌರಿಬಿದನೂರು ತಾಲೂಕಿನಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ತುಂಬ ಒಲವು ತೋರಿದ್ದಾರೆ. ಅದೇ ರೀತಿ ಅಭ್ಯರ್ಥಿ ಸಹ ಚೆನ್ನಾಗಿರೋದು ಕಾರಣದಿಂದನೇ ಕಳೆದ ಬಾರಿ ಕೇವಲ 29 ದಿನದಲ್ಲಿ 60,000 ಮತ ನಾವು ಪಡೆದಿರೋದು ಉದಾಹರಣೆ ಇದೆ. ಈಗ ಇನ್ನೂ ಅಷ್ಟು ಬಹುಮತ ತಗೊಂಡು ಈ ಸರಿ 100ಕ್ಕೂ 100% ನಮ್ಮ ನಾಯಕರಾದಂಥ ZP ಮೂರ್ತಿ ಅವರು JDS ಪಕ್ಷದಿಂದ ಗೆಲುವು ಸಾಧಿಸಿ ನಮ್ಮ ಗೌರಿಬಿದನೂರನ್ನ ಪ್ರತಿನಿಧಿಸಿದ ನಂತರ ನನಗೆ 100% ಒಲವು ಇದೆ, ಸಹಮತ ಇದೆ. ನಮಸ್ಕಾರ, ನನ್ನ ಹೆಸರು ಸುನಿಲ್ ಅಂತ, BJP ಮೋರ್ಚಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾನು. ಮೊದಲನೇದಾಗಿ ನಾನು ಹೇಳೋದೇನು ಅಂದರೆ, ನಮ್ಮ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಮಾನ್ಯ ಶಿವಶಂಕರ್ ರೆಡ್ಡಿ ಅವರು 5 ಬಾರಿ ಇಲ್ಲಿಂದ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಅವರು ಸತತವಾಗಿ ಗೆಲ್ತಾ ಇದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು, ವಿಶೇಷವಾಗಿ ನಮ್ಮ ಗೌರಿಬಿದನೂರಿಗೆ ಒಂದು ಐತಿಹಾಸಿಕ ಯೋಜನೆಗಳನ್ನ ಯಾವುದನ್ನ ತರೋದ್ರಲ್ಲಿ ಅವ್ರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಲೇ ಹೇಳಬೇಕು. ವಿಶೇಷವಾಗಿ ನಾನೊಬ್ಬ ಯುವಕನಾಗಿ ಈ ಭಾಗದಲ್ಲಿ ಸುಮಾರು ಜನ ಎಜುಕೇಟೆಡ್ ಬುದ್ಧಿವಂತರು ಯುವಕರು ಇವತ್ತು ಕೆಲಸಕ್ಕೋಸ್ಕರ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಶಿವಶಂಕರ್ ರೆಡ್ಡಿ ಅವರು 25 ವರ್ಷಗಳಿಂದ ಸತತವಾಗಿ ಶಾಸಕರಾಗಿದ್ದರೂ ಕೂಡ ಯಾವುದೇ ಒಂದು ಮಹತ್ತರವಾದ ಯೋಜನೆಗಳಾಗಲಿ, ಯುವಕರಿಗೆ ಕೆಲಸಗಳು, ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಇಂಡಸ್ಟ್ರೀಸ್ ತರ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ. ಹೇಳ್ತಾರೆ ಕುಡುಮಲಕುಂಟೆ ಇಂಡಸ್ಟ್ರಿಯಲ್ ಏರಿಯಾ ಅಭಿವೃದ್ಧಿ ಮಾಡಿ ಅಲ್ಲಿ ಸುಮಾರು ಜನ ಯುವತಿಗೆ ಕೆಲಸ ಕಾರ್ಯಗಳು ನಾವು ಕೊಟ್ಟಿದ್ದೀವಿ ಅಂತ. ಆದರೆ ಅಲ್ಲಿ ನಮ್ಮ ತಾಲೂಕಿನ ಜನತೆಗಿಂತ ಪಕ್ಕದ ಆಂಧ್ರದಿಂದನೇ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಜನ ಅಲ್ಲಿರೋದು. ನನ್ನ ಹೆಸರು ವೆಂಕಟರಮಣಪ್ಪ ಅಂತ, ಗುಂಡಾಪುರ. JDS, ನಾನು 60 ವರ್ಷದಿಂದ JDS. ಕುಮಾರಸ್ವಾಮಿ ಅವರು, ದೇವೇಗೌಡರು, ಬಡವರ ಪಕ್ಷ, JDS ಪಕ್ಷ ಸಾಲ ಮನ್ನಾ ಮಾಡವ್ರೆ, ಬಡವ್ರಿಗೆ ಒಳ್ಳೇದು ಮಾಡವ್ರೆ. ನಮ್ಮ ZP ಮೂರ್ತಣ್ಣ ಅದೇ ರೇಂಜಲ್ಲಿ ಅದೇ ಇದರಲ್ಲಿ ಅವರೇ. ಒಂದು ಸಾರಿ ಕೊಡ್ರಿ, ಕೊಟ್ಟು ನೋಡಬೇಕು. ಮನುಷ್ಯನ ಕೆಟ್ಟವನಂಬ ಮೊದಲು ಓಟ್ ಕೊಟ್ಟು ನೋಡ್ಬೇಕು ನಾವು. ಜಲ್ದಾರೆ ಬಂದಾಗ ಸಂತೃಷ್ಟಿ, ನಿಂತೋಗಿರೋ ಬೋರ್ಗಳೆಲ್ಲ ಬಂದವೆ, ಸಂತೃಷ್ಟಿ ಆಗಿದೆ ಗೌರಿಬಿದನೂರು ತಾಲೂಕು. ನಮ್ಮ ZP ನರಸಿಂಹಮೂರ್ತಣ್ಣ ಗೌರಿಬಿದನೂರಲ್ಲಿ MLA ಆದರೆ ಸಂತೃಷ್ಟಿ ಆಗ್ತೈತೆ ತಾಲೂಕು. ನಾನು DJ ಚಂದ್ರಮೋಹನ್ ಅಂತ, ಗೌರಿಬಿದನೂರು ನಗರಸಭಾ ಸದಸ್ಯ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಸುಮಾರು 25 ವರ್ಷಗಳಿಂದ ಇಲ್ಲಿ ಸತತವಾಗಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಆಡಳಿತ ನಡೆಸ್ತಾ ಇದ್ದಾರೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಪ್ರತಿ ಅವಧಿಯಲ್ಲೂ ಕೂಡ ಅಭಿವೃದ್ಧಿಯಿಂದ ಒಂದೊಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ, ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದೆ. ಇವತ್ತು ಮೂಲಭೂತ ಸೌಲಭ್ಯಗಳಿಂದ ಈ ಕ್ಷೇತ್ರ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾವುದೇ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ಸಂಪೂರ್ಣ ವಿಫಲರಾಗಿದ್ದಾರೆ. ಇವತ್ತಿನ ದಿವಸ ಅವರು ಬರ್ತಕ್ಕಂಥ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರ ಹತ್ರಕ್ಕೆ ಯಾವ ರೀತಿ ಹೋಗ್ತಾರೆ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಆಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿದೆ. ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಹೇಗಿದೆ ಅಂತ ಹೇಳಿದ್ರೆ 100 ಬೋಗಿಗಳು ಹಾಕಿದ್ರು ಕೂಡ ಹೇಳ್ತಕ್ಕಂಥ ಸಾಮರ್ಥ್ಯ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕಿದೆ. ನನ್ನ ಹೆಸರು ಗಂಗಾಧರ್. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಿವಶಂಕರ್ ರೆಡ್ಡಿ ಸಾಹೇಬರು ಸುಮಾರು 25 ವರ್ಷಗಳಿಂದ ಶಾಸಕರಾಗಿದ್ದಾರೆ. ಅವರು ಶಾಸಕರಾಗಿ, ಮಂತ್ರಿಗಳಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ಏನು ಬೇಕೋ ಎಲ್ಲ ಕೆಲಸಗಳು ಮಾಡ್ತಾನೂ ಇದ್ದಾರೆ. ಜೊತೆಗೆ ಅವರು ಕೃಷಿ ಪದವೀಧರರು. ಕೃಷಿಗೂ ಸಹ, ಯಾಕಂದರೆ ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ರೈತರ ಕಷ್ಟ ಸುಖಗಳೇನು ಅನ್ನೋದು ಅವ್ರಿಗೆ ಗೊತ್ತಿದೆ. ಸಾಕಷ್ಟು ಸಮುದಾಯ ಭವನಗಳ ನಿರ್ಮಾಣ ಮಾಡಿದ್ದಾರೆ. ಈ ರೀತಿಯಲ್ಲಿ ಅವರು ಎಲ್ಲ ರಂಗಗಳಿಗೂ ಹೆಚ್ಚಿನ ಆದ್ಯತೆ ನೀಡಿ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಮತ್ತೊಮ್ಮೆ ಶಾಸಕರು ಮರು ಆಯ್ಕೆ ಆಗಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ನೆಮ್ಮದಿಯಿಂದ ಜೀವನ ಮಾಡುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಂಗಾಗುತ್ತೆ. ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು, ನಾನು ಸುಮಾರು ವರ್ಷಗಳಿಂದ 5-6 ವರ್ಷದಿಂದ ಸನ್ಮಾನ್ಯ ಶಿವಶಂಕರ್ ರೆಡ್ಡಿ ಅವರು ಏನು ಅಭಿವೃದ್ಧಿ ಕಾರ್ಯಗಳು ಏನೂ ಮಾಡಿಲ್ಲ. ಸುಮಾರು ನಾನು 18 ವರ್ಷ 16 ವರ್ಷ ಬೆಂಗಳೂರಿಗೆ ಹೋಗ್ಬಿಟ್ಟು ತುಂಬ ಕೆಲಸಗಳು ಮಾಡಿಕೊಂಡು ಬಡವ್ರ ಥರ ಬದುಕಿದ್ದೀವಿ. ಆದರೆ ಇವತ್ತಿನ ಏನು ಫ್ಯಾಕ್ಟ್ರಿಗಳು ಮಾಡಿದಾರೋ ಎಲ್ಲದಕ್ಕೂ ಬಿಹಾರ ಜನ,
ಬೇರೆ ಜನಗಳು ತಂದು ಅವ್ರು ಕೆಲಸ ಕೊಟ್ಟು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಇಲ್ಲಿನ ಜನಕ್ಕೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಮಾಡಿಲ್ಲ ಅವರು. ಈಗ ನಮ್ಮ ಸಾರು ಶ್ರೀಧರ್ ಸರ್ ಅವರು ತುಂಬ ಒಳ್ಳೆಯವರು. ಅವರು ತುಂಬ ಜನಪ್ರಿಯ ಕಾರ್ಯಕ್ರಮಗಳು ಮಾಡಿಕೊಂಡು ಬಡವರಿಗೆ ಕಣ್ಣು ತುಂಬ ಕೆಲಸಗಳು ಮಾಡಿಕೊಂಡು ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು BJPಯಿಂದ ಒಂದು ಸ್ಥಾನ ಕೊಟ್ಟು ನಾವು ಇದು ಗೆಲ್ಲಿಸಬೇಕು ಅನ್ನೋ ನಮ್ಮ ಆಸೆ. ನಮಸ್ಕಾರ, ನನ್ನ ಹೆಸರು ನಾಗಾರ್ಜುನ ಅಂತ ಹೇಳಿ, ಗೌರಿಬಿದನೂರು. ನಾನು ದಲಿತ ಮುಖಂಡ. ಈ ಬಾರಿ ನಾವು ಸಂಪೂರ್ಣವಾಗಿ ದಲಿತ ಮುಖಂಡರೆಲ್ಲ ಕೂಡ ಏನು SC STಗಳಿದ್ದೀವಿ, ಅಲ್ಪಸಂಖ್ಯಾತರಿದ್ದೀವಿ, ಸಂಪೂರ್ಣವಾಗಿ ಈ ಬಾರಿ KH ಪುಟ್ಟಸ್ವಾಮಿ ಗೌಡ್ರನ್ನ ಗೆಲ್ಲಿಸ್ಲಿಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ. ಅಭ್ಯರ್ಥಿಯಾಗಿ ಬಂದಿರತಕ್ಕಂಥ ಪುಟ್ಟಸ್ವಾಮಿ ಗೌಡರು ದಲಿತರ ಬಗ್ಗೆ ಆಗಲಿ, SC ST ಸಮುದಾಯದ ಬಗ್ಗೆ ಆಗಲಿ, ಅಲ್ಪಸಂಖ್ಯಾತರ ಬಗ್ಗೆ ಆಗಲಿ ಭಾಳಷ್ಟು ಕಾಳಜಿ ವಹಿಸಿರ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿನ ಪಡ್ಕೊಂಡಿರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವ್ರು ಈ ಬಾರಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. ಯಾಕೆ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ಯೋಜನೆಗಳಿರಬಹುದು, ಜನಕ್ಕೆ ಸಹಕಾರ ಆಗುವಂಥ ಒಂದು ಕೆಲಸಗಳಿರ್ಬೋದು, ಅದೇ ಅವ್ರಿಗೆ ಶ್ರೀರಕ್ಷೆ ಆಗಿದೆ. ನಮಸ್ಕಾರ, ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ JDS ವಕ್ತಾರ ರವಿ ಬೇಗ್ ಅಂತೇಳಿ. ನಮ್ಮ ಗೌರಿಬಿದನೂರಿನಲ್ಲಿ ನಮ್ಮ JDS ಪಕ್ಷ ಅಧಿಕಾರಕ್ಕೆ ಬಂದು 25 ವರ್ಷಗಳಾಯಿತು. ಈ ಸತಿ ಬರುವ ಮುನ್ಸೂಚನೆ ಎಲ್ಲ ಬರ್ತಾ ಇದೆ. ಆದರೆ ಸ್ಥಳೀಯವಾಗಿ ತುಂಬ ಸಮಸ್ಯೆಗಳಿದ್ದಾವೆ. ಅಂದರೆ ಇಲ್ಲಿನ ಕೈಗಾರಿಕೆ ಆಗಲಿ, ಇಲ್ಲಿನ ಎಷ್ಟೋ ಜನ 10,000 ಜನ ಡೈಲಿ ಅಪ್ ಆ್ಯಂಡ್ ಡೌನ್ ಬೆಂಗಳೂರಿಗೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಒಳ್ಳೆಯ ಕೈಗಾರಿಕೆ ಇಲ್ಲ, ಮತ್ತು ಒಳ್ಳೆಯ ರಸ್ತೆ ಇಲ್ಲ, ಒಂದು ಪಾರ್ಕ್ ಇಲ್ಲ. ಇಷ್ಟು ವರ್ಷ ಆಗಿದೆ, ಒಂದು ಒಳ್ಳೆಯ ಪಾರ್ಕ್ ಇಲ್ಲ. ಮತ್ತು ಇದು ಒಂದು ಗ್ರಂಥಾಲಯ ಇಲ್ಲ, ಊರಲ್ಲಿ ಒಂದು ಗ್ರಂಥಾಲಯ ಇಲ್ಲ, ಮತ್ತು ನೀರಿನ ಸಮಸ್ಯೆ ಇದೆ. ಅನೇಕ ಸಮಸ್ಯೆಗಳಿಗೆ ಒಂದೇ ಪರಿಹಾರ ನಮ್ಮ JDS ಪಕ್ಷ. ನಮ್ಮ JDS ಪಕ್ಷ ಪ್ರಾದೇಶಿಕ ಪಕ್ಷ ಬಂದರೆ ಇದಕ್ಕೆಲ್ಲಕ್ಕೊಂದು ಮುಕ್ತಿ ಕಾಣುವಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ JDS. ನನ್ನ ಹೆಸರು ಅಶ್ವಥ್ ನಾಳಪ್ಪ ಅಂತ, KSRTC ರಿಟೈರ್ಡ್ ಎಂಪ್ಲಾಯ್. ಡಾಕ್ಟರ್ ಶಶಿದವರು 10ನೇ ಕ್ಲಾಸ್ ತನಕ ನಾನು ಕ್ಲಾಸ್ಮೇಟ್ ಆಗಿ ಸ್ಕೂಲಲ್ಲಿ ಇದ್ವಿ. ಡಾಕ್ಟರ್ HN ಸ್ಕೂಲ್ ಹೊಸೂರಲ್ಲಿ ವ್ಯಾಸಂಗ ಇಬ್ಬರು ಮಾಡ್ತಾಯಿದ್ವಿ. ಆದರೆ ಬಹಳ ಒಳ್ಳೆ ವ್ಯಕ್ತಿ. ಈ ಸತಿ ಎಲೆಕ್ಷನ್ಗೆ ನಿಂತ್ಕೊಳ್ಳಪ್ಪ ಅಂತ ನಾವು ಒಂದು 10-6 ಸಲ ಹೇಳಿದೆ. ಹೇಳಿದೆ ನನಗೆ ರಾಜಕೀಯಕ್ಕೆ ಸುಮ್ಮನೆ ಇರೋ, ನಮ್ಮ ಜೀವನ ಆರಾಮಾಗಿ ಹೇಳ್ತಾ ಇದೆ. 5 ಜನ ಡಾಕ್ಟ್ರುಗಳವರು, ಮಕ್ಕಳು, ಹೆಂಗಸರು, ಅವ್ರ ಮಿಸ್ಸಸ್ಸು ಅವರೆಲ್ಲ. ಆದರೆ ಬೇಡ ಅಂತ ಅವರೇ ಪಾರ್ಟಿಯಿಂದ ಕರೆದು BJP ಟಿಕೆಟ್ ಕೊಡ್ತೀವಿ ಅಂತ ಕರ್ಕೊಂಡೋಗಿರೋದು. ಇಲ್ಲಾಂದರೆ ಅವ್ರಿಗೆ ಯಾವ ಆಕಾಂಕ್ಷೆಗಳು ಇರಲಿಲ್ಲ ರಾಜಕೀಯದಲ್ಲಿ. ಆದರೆ ಈ ಸತಿ ಅವರೇ ಕರೆದು ಕೊಟ್ಟಿದ್ದಕ್ಕೆ ದೇವ್ರ ಅದೃಷ್ಟ ಬಂದಿದೆ. ನೀನು ಬಾರೋ ಸಪೋರ್ಟ್ಗೆ ಅಂತ ಅವ್ರ ಫ್ರೆಂಡಾಗಿ ನಾನು ಅಶ್ವಥ್ ನಾಳಪ್ಪ ಬಂದಿದ್ದೀನಿ. ದಯವಿಟ್ಟು ಇಷ್ಟು ವರ್ಷ ಕಾಂಗ್ರೆಸ್ಸಲ್ಲಿ ಅಲ್ಲಿ ಇದ್ವಿ ನಾವು, ಆದರೆ ಏನು ಪ್ರಯೋಜನ ಇಲ್ಲ ಕಾಂಗ್ರೆಸ್ಸಲ್ಲಿದ್ದು. ನಮ್ಮೂರಲ್ಲಿ ರೋಡ್ ಒಂದು 10 ಸಲ ಪೂಜೆ ಮಾಡಿದರೆ ಗುದ್ಲೆ ಪೂಜೆ, ಒಂದು ದಿವಸ ರೋಡ್ ಆಗಿಲ್ಲ. ಕಡೆಗೆ ಎಲೆಕ್ಷನ್ ಮೊನ್ನೆ ಬಂದಾಗ 4 ದಿವಸಕ್ಕೆ ಮಾಡಿದ್ದಾರೆ. ದಯವಿಟ್ಟು BJPನ ಗೆಲ್ಲಿಸಿ ಗೌರಿಬಿದನೂರು ತಾಲೂಕು ಸುಭಿಕ್ಷವಾಗಿ ಇಡಲಿ ಅಂತೇಳಿ ತಮ್ಮಲ್ಲಿ 2 ಮಾತು ಕೇಳಿಕೊಂಡು ನಮಸ್ಕಾರ. ಜೈ ಹಿಂದ್. ಚುನಾವಣಾ ಚಕ್ರದಲ್ಲಿ ಗೌರಿಬಿದನೂರಿನ ಜನರ ಅಭಿಪ್ರಾಯ ಇದಾಗಿತ್ತು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.